ಗೌತಮ್ ಗಂಭೀರ್ ಟೀಂ ಇಂಡಿಯಾಗೆ 2 ವಿಶ್ವಕಪ್ಗಳನ್ನ ಗೆಲ್ಲಿಸಿಕೊಟ್ಟ ಹೀರೋ. 2007ರಲ್ಲಿ ಹಾಗೂ 2011ರಲ್ಲಿ ಭಾರತದ ವಿಶ್ವಕಪ್ ಗೆಲುವಿನ ಹಿಂದೆ ದೊಡ್ಡ ಪಾತ್ರ ಇದ್ದಿದ್ದು ಇದೇ ಗಂಭೀರ್ರದ್ದು. ಅದರಲ್ಲೂ 2011ರ ವಿಶ್ವಕಪ್ನಲ್ಲಿ ಗಂಭೀರ್ ಹೊಡೆದ ಆ 97 ರನ್ಗಳ ಇನ್ನಿಂಗ್ಸ್ ಅನ್ನ ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಇಂತಹ ಗಂಭೀರ್ ಈಗ ಕೋಚ್ ಆಗಿ ಕೂಡ ಸಕ್ಸಸ್ ಆಗಿದ್ದಾರೆ. ಕೋಲ್ಕತ್ತಾ ತಂಡಕ್ಕೆ ಮರಳಿ ಬಂದು KKR ತಂಡವನ್ನ ಚಾಂಪಿಯನ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಡಿಫರೆಂಟ್ ಸ್ಟ್ರಾಟಜಿಗಳು ಈ ಬಾರಿ ಚೆನ್ನಾಗಿಯೇ ವರ್ಕೌಟ್ ಆಗಿದೆ. ಹೀಗಾಗಿ ಟೀಂ ಇಂಡಿಯಾಗೂ ಕೂಡ ಗಂಭೀರ್ ಕೋಚ್ ಆಗಲಿದ್ದಾರೆ ಅನ್ನುವ ಮಾತುಗಳು ದೊಡ್ಡ ಮಟ್ಟಿನಲ್ಲಿ ಕೇಳಿ ಬರ್ತಾ ಇದೆ. ಹೌದು, ಮಾಜಿ ಆಟಗಾರ ಗೌತಮ್ ಗಂಭೀರ್ ಟೀಂ ಇಂಡಿಯಾದ ಹೊಸ ಕೋಚ್ ಆಗೋದು ಫಿಕ್ಸ್ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಇದರಿಂದ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಆದರೆ ಗಂಭೀರ್ ಎಂಟ್ರಿಯಿಂದ ಟೀಂ ಇಂಡಿಯಾದ ವಾತಾವರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗಿದೆ. IPL ಸಮರ ಮುಗ್ದಿದೆ, T20 ವಿಶ್ವಕಪ್ ಸಮರ ಶುರುವಾಗ್ತಿದೆ. ಈ ನಡುವೆ ಟೀಂ ಇಂಡಿಯಾದ ಹೊಸ ಕೋಚ್ ಯಾರಾಗ್ತಾರೆ ಅನ್ನುವ ಚರ್ಚೆ ಶುರುವಾಗಿದೆ. ಯಾಕಂದರೆ ಸದ್ಯ ಹೆಡ್ ಕೋಚ್ ಆಗಿರುವ ರಾಹುಲ್ ದ್ರಾವಿಡ್ ಅವಧಿ T20 ವಿಶ್ವಕಪ್ ನಂತರ ಕೊನೆಗೊಳ್ಳಲಿದೆ. ಇದರಿಂದ ಮುಂದಿನ ಕೋಚ್ ಯಾರು ಅನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ. ಹಲವು ಮಾಜಿ ಆಟಗಾರರ ಹೆಸರುಗಳು ಕೂಡ ಮುಂಚೂಣಿಯಲ್ಲಿದೆ. ಈ ನಡುವೆ ಟೀಂ ಇಂಡಿಯಾ ಮಾಜಿ ಆಟಗಾರ ಗೌತಮ್ ಗಂಭೀರ್ ಟೀಂ ಇಂಡಿಯಾದ ಹೊಸ ಕೋಚ್ ಆಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಮೆಂಟರ್ ಆಗಿ ಗಂಭೀರ್ ನೀಡಿದ ಸಲಹೆಗಳು KKRಗೆ ಸೂಪರ್ ಸಕ್ಸಸ್ ತಂದುಕೊಟ್ಟಿವೆ. ಇನ್ನು ಗಂಭೀರ್ರ ನೇರ ನುಡಿ, ಕಡ್ಡಿ ತುಂಡಾದಂತೆ ಮಾತನಾಡೋದು, ಸೋಲನ್ನ ಒಪ್ಪಿಕೊಳ್ಳದ ಅವರ ವ್ಯಕ್ತಿತ್ವ ಇವೆಲ್ಲವನ್ನ ನೋಡಿದ್ರೆ ಟೀಂ ಇಂಡಿಯಾ ಕೋಚ್ ಆಗಲು ಗಂಭೀರ್ ಪರ್ಫೆಕ್ಟ್ ಚಾಯ್ಸ್. ಇದರಿಂದ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಆದರೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಮಾತ್ರ ಈ ಸುದ್ದಿ ಅಷ್ಟೇನೂ ಖುಷಿ ಕೊಟ್ಟಿಲ್ಲ. ಅದಕ್ಕೆ ಕಾರಣ ಇವರಿಬ್ಬರ ರಿಲೇಶನ್ಶಿಪ್. ಗಂಭೀರ್ ಹಾಗೂ ಕೊಹ್ಲಿ ನಡುವೆ ಎಲ್ಲವೂ ಚೆನ್ನಾಗಿಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಗಂಭೀರ್ ಮತ್ತು ಕೊಹ್ಲಿಗೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಇದು ಇಡೀ ಕ್ರಿಕೆಟ್ ಜಗತ್ತಿಗೆ ಗೊತ್ತಿರುವ ಸತ್ಯ. ಹಲವು ಬಾರಿ ಗಂಭೀರ್ ಕೊಹ್ಲಿ ವಿರುದ್ಧ ಕಿಡಿಕಾರಿದ್ದಾರೆ, ಅವರ ಆಟವನ್ನ ಟೀಕಿಸಿದ್ದಾರೆ. ಇನ್ನು ಕಳೆದ IPLನಲ್ಲಿ ಇವರಿಬ್ಬರು ಮೈದಾನದಲ್ಲೇ ಕಿತ್ತಾಡಿಕೊಂಡಿದ್ರು. ಹೀಗಿರುವಾಗ ಗಂಭೀರ್ ಕೋಚಿಂಗ್ ನಡಿ ಕೊಹ್ಲಿ ಆರಾಮವಾಗಿ ಆಡ್ತಾರ? ಕೊಹ್ಲಿಗೆ ಗಂಭೀರ್ ಫುಲ್ ಫ್ರೀಡಮ್ ನೀಡ್ತಾರ ಅಥವಾ ಅವರನ್ನ ಸೈಡ್ ಲೈನ್ ಮಾಡ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಮೂಡಿವೆ. ಈ ಹಿಂದೆ ಕೂಡ ಟೀಂ ಇಂಡಿಯಾದಲ್ಲಿ ಇಂತಹ ಸಿಚುವೇಶನ್ಗಳು ಬಂದಿತ್ತು. ತಂಡದ ಆಟಗಾರರು ಹಾಗೂ ಕೋಚ್ ನಡುವಿನ ಕಿತ್ತಾಟದಿಂದ ಭಾರತ ತಂಡದ ಪ್ರದರ್ಶನದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಿತ್ತು. ಹೌದು, ಈ ಹಿಂದೆ ಹಲವು ಸಲ ಟೀಂ ಇಂಡಿಯಾದಲ್ಲಿ ತಂಡದ ಕೋಚ್ ಮತ್ತು ಆಟಗಾರರ ನಡುವೆ ಕಿತ್ತಾಟ ನಡೆದಿದೆ. ಅದರಿಂದ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಹಾಳಾಗಿದೆ. ಗ್ರೇಗ್ ಚಾಪೆಲ್ ಮತ್ತು ಸೌರವ್ ಗಂಗೂಲಿ ನಡುವಿನ ಕಿತ್ತಾಟದಲ್ಲಿ ಗಂಗೂಲಿ ತಂಡದಲ್ಲಿ ಸ್ಥಾನ ಕಳೆದುಕೊಳ್ಳಬೇಕಾಯಿತು. ಈಗ ಗಂಭೀರ್ ಕೋಚ್ ಆದರೆ ಕೊಹ್ಲಿಗೂ ಅದೇ ಗತಿ ಬರಬಹುದು, ಅಥವಾ ಇವರಿಬ್ಬರ ಸಂಘರ್ಷ ತಂಡದ ಪ್ರದರ್ಶನದ ಮೇಲೆ ಪರಿಣಾಮ ಬೀರಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಅದೇನೇ ಇರಲಿ, ಎಲ್ಲ ಪ್ರಶ್ನೆಗಳಿಗೂ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಅಲ್ಲಿವರೆಗೂ ಕಾಯಬೇಕಿದೆ. ನಿಮ್ಮ ಪ್ರಕಾರ ಗಂಭೀರ್ ಕೋಚ್ ಆಗಿ ಬಂದರೆ ಕೊಹ್ಲಿಯನ್ನ ಟಾರ್ಗೆಟ್ ಮಾಡ್ತಾರಾ? ಗಂಭೀರ್ ಕೋಚ್ ಆಗಿ ಬಂದರೆ ಟೀಂ ಇಂಡಿಯಾಗೆ ಒಳ್ಳೆಯದಾ ಕೆಟ್ಟದಾ? ಕಾಮೆಂಟ್ ಮಾಡಿ.